ಬಂಧುಗಳೇ, ನಾವು ಜಲವಂತ ಸಮಸ್ಯೆ ಬಗ್ಗೆ ಸುಮಾರು 176 ತಾಲೂಕಿನಲ್ಲಿ 146 ಬರಗಾಲ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿ ಅವರು ಏನಂತೇಳಿ ಮುಂಗಾರು ಕಾರ್ಯಕ್ರಮಗಳನ್ನ ನೀವು ಒಡ್ಬೇಡಿ ಅಂತೇಳಿ ಕಾವೇರಿ ಬೇಸಿನು ಹೇಮಾವತಿ ಕಬಿನಿ ಅಂತೇಳಿ ಅವ್ರು 40ನೇ ಆದೇಶ ಮಾಡಿದ್ರು. ನಮಗಾದ್ರೂ ಇಷ್ಟೇ ಪ್ರಶ್ನೆ ಮಾಡೋದು ನಾವು, ಮುಖ್ಯಮಂತ್ರಿಗಳೇ ನೀವು ಬರಘೋಷಣೆ ಮಾಡಿ, ಏಕಕಾಲದಲ್ಲಿ ಬರಘೋಷಣೆ ಮಾಡಿ, ಬೇಡ ಅಂತ ಹೇಳಲ್ಲ. ಏಕಕಾಲ 50,000 ಎಕರೆಗೆ ಅವ್ರು ಸಣ್ಣ ಹಿಡುವಳಿ ದೊಡ್ಡ ಹಿಡುವಳಿ ಅಂತ ಹೇಳಿ ಕ್ಲಾಸಿಫಿಕೇಶನ್ ಮಾಡಿ ನೀವು ವರ್ಗೀಕರಣ ರೈತರಿಗೆ 50,000 ಬರಘೋಷಣೆ ಮಾಡಿ ಏನಾದ್ರು ಬರ ಪರಿಹಾರ ಅಂತ ಮಾಡ್ತಿರಲ್ಲ ನೀವು. ರೈತರಿಗೆ ದಾರಿ ಮಾಡ್ತಿದ್ದೀರಲ್ಲ, ರಸಗೊಬ್ಬರ ಸಬ್ಸಿಡಿ ಮಾಡ್ತಾರೆ. ಎಲ್ಲಿ 2,650 ರೂಪಾಯಿ ಒಂದು 10-26 ಕೊಡ್ತಾ ಇದ್ದೇವೆ ನಾವು. 1,760 ರೂಪಾಯಿ ಇದ್ದಿದ್ದು 2,650. ಕೇಂದ್ರಕ್ಕೆ ಒತ್ತಡ ಕೊಡಿ, ನೀವು ಸಬ್ಸಿಡಿನ ಜಾಸ್ತಿ ಮಾಡಿ ಅಂತೇಳಿ. ಜಾಸ್ತಿ ಮಾಡಿದ್ರೆ ಅದು ರಸಗೊಬ್ಬರ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಆ ತರದೆಲ್ಲ ವ್ಯವಹಾರ ಮಾಡಿಬಿಟ್ಟು ಜೀವಂತವಾಗಿ ರೈತರ ಬದುಕನ್ನ ಕಟ್ಕೊಡಿ ನೀವು. ಈ ಗ್ಯಾರಂಟಿ ನೋಡಿ, ನೀವು ಮೊನ್ನೆ ಮಾತಾಡ್ತೀರಿ ನೀವೆಲ್ಲ ಒಂದ್ ಕಡೆ 6 ಗ್ಯಾರಂಟಿ 7 ಗ್ಯಾರಂಟಿ ಅಂತೇಳಿ. 7ನೇ ಗ್ಯಾರಂಟಿ ನೀರಾವರಿ ಯೋಜನೆ ಅಂತ ಹೇಳ್ತೀರಿ, ಎತ್ತಿನ ಹೊಳೆ ಅಂತ ಹೇಳ್ತೀರಿ, ಇಲ್ಲಿ ಹೇಮಾವತಿ ಅಂತ ಹೇಳ್ತೀರಿ. ಯಾವ ನೀರಾವರಿನ ಮಾಡಿದಿರಿ? ಕೇವಲ ಅಧಿಕಾರಕ್ಕೆ ಬರ್ಲಿಕ್ಕೆ ಮೊದಲ ಏನ್ ಮಾಡಿದ್ರಿ? ಮೇಕೆದಾಟು ಪಾದಯಾತ್ರೆ ಮಾಡಿದ್ರಿ, 16 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರಲ್ಲ. ಯಾಕೆ ನೀವು 3 ವರ್ಷಗಳ ಕಾಲ ಆಯ್ತು, ನೀವು 2 ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಿದ್ರಿ. ನೀವ್ಯಾಕೆ ಮೇಕೆದಾಟು ಮಾಡ್ಲಿಕ್ಕೆ ಆಗಲ್ಲ? ಮೇಕೆದಾಟು ನೀರು ಸಂರಕ್ಷಣೆ ಯಾಕೆ ಮಾಡಕ್ಕಾಗ್ತಾ ಇಲ್ಲ? ನೀವು 1892ರ ಆದೇಶ, 50 ವರ್ಷದ ಆದೇಶ, ಹೋಳಿಗೆಮಾನ ಪದ್ಧತಿ ಆದೇಶನ ಮಾಡ್ತಾ ಇರಲ್ಲ. ಮರುಪರಿಶೀಲನೆ ಯಾಕೆ ಮಾಡಕ್ಕಾಗ್ತಿಲ್ಲ? ಪರಿಷ್ಕರಣೆ ಯಾಕೆ ಆಗ್ತಿಲ್ಲ? ನೀರಾವರಿ ಪ್ರದೇಶನ ಯಾಕೆ ಹೆಚ್ಚು ಮಾಡ್ತಾ ಇಲ್ಲ? 1,75,000 1974ರಲ್ಲಿ ಆದೇಶ ಮಾಡ್ತು ಕಾವೇರಿ ಮಂಡಳಿ. ನೀವು ಯಾಕೆ 20 ಲಕ್ಷಕ್ಕೆ ನೀರಾವರಿ ಪ್ರದೇಶ ಹೆಚ್ಚು ಅಲ್ಲ? ತಮಿಳುನಾಡು ಕೇವಲ 11 ಲಕ್ಷ ಇದ್ದಿತ್ತು, 28 ಲಕ್ಷ ನೀರಾವರಿ ಪ್ರದೇಶ ಮಾಡ್ತು. ನೀವೇನ್ ಮಾಡ್ತಾ ಇದ್ರಿ? ಬಂದಂತ ಸರ್ಕಾರಗಳು, ಬಂದಂತ ಅಧಿಕಾರಿಗಳು, ಬಂದಂತ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ತಮ್ಮ ಇರ್ಬೇಕೇನು ಯೋಚನೆ ಮಾಡ್ತಾ ಇದ್ರಿ. ನೀವು ಸುಮಾರು 150-20 ವರ್ಷ ಇತಿಹಾಸ ಇರ್ತಕ್ಕಂಥ ಕನ್ಯಾಮಾರಿನ ಇನ್ನೂವರೆಗೂ ನಾವು ಸಮಸ್ಯೆಯನ್ನು ತಗೊಂಡು ಹೋಗ್ತಾ ಇದ್ರಿ. ನೀವು ಸಮಸ್ಯೆ ಕಂಡು ಹೋಗ್ತಾ ಇದ್ರಿ. ಬರೀ ಮಂಡ್ಯ ಜಿಲ್ಲೆ ಅಲ್ಲ, ಇದು ಕಾವೇರಿ ಬೇಸಿನಲ್ಲಿ ಹೇಮಾವತಿ, ಹಾರಂಗಿ, ಕಬಿನಿ ಎಲ್ಲರಿಗೂ ಸಮಸ್ಯೆ. ನೀವು ನೀರಾವರಿ ಪ್ರದೇಶ ಮಾಡಿ ಬರೀ ಬೆಂಗಳೂರಿಗೆ 6ನೇ ಅಂತ 7ನೇ ಅಂತ ಯಾಕೆ ಎಷ್ಟು ಮಾಡ್ಕೊಂಡು ಹೋಗ್ತಾ ಇದ್ರಿ ನೀವು? ಒಟ್ಟು ಮಂಡ್ಯ ಜಿಲ್ಲೆ ಉಳಿಸಿ 2,80,000 ಹೆಕ್ಟೇರ್ ಪ್ರದೇಶ ಹೊರಗ್ತಾ ಇದೆ. ನೀವು ಮುಂಗಾರು ಒಂದು ಬೆಳೆ ಇಲ್ಲ ಅಂದ್ರೆ 3 ವರ್ಷ ಬೆಳೆ ಇರಲ್ಲ. ಇದೆಲ್ಲ ಗಂಭೀರ ಚಿಂತೆ ಮಾಡ್ಬೇಕು ನೀವು. ಕೇವಲ 68 ಕೋಟಿ ಹಸು ಕರು ಸತ್ರೆ 68 ಏನು ಅನುಗ್ರಹ ಯೋಜನೆ, ಕಾಮಧೇನು ಎಲ್ಲಿ ಕೊಟ್ಟಿದ್ರಿ ನೀವು? 68 ಕೋಟಿ ಬಾಕಿ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಯಾವ ಕುರಿ ಮೇಕಿಸಿದ್ರು ಕೊಟ್ಟಿದ್ದಾರೆ ನೀವು? ಅನೌನ್ಸ್ ಮಾಡಿದ್ರೆ ತುಂಬಾ ಜನ ಬರ್ತೀರಿ, ಎಲ್ಲಿ ಕೊಡ್ತಾ ಇದ್ರಿ ನೀವು? ಈ ತರದೆಲ್ಲ ನಿಮ್ಮನ್ನ ಮುಖ್ಯಮಂತ್ರಿಗಳೇ ನಾವು ಇಷ್ಟೇ. ನೀವು ಗಂಭೀರ ಚಿಂತೆ. ಮಂಡ್ಯ ಜಿಲ್ಲೆಯಲ್ಲಿ ನೀವು ಉಸ್ತುವಾರಿ ಆಗಿದ್ರಿ, ಜಲಸಂಪನ್ಮೂಲ ಮಂತ್ರಿ ಆಗಿದ್ರಿ. ಈಗ ಮಾನ್ಯ ಜಲಸಂಪನ್ಮೂಲ ಮಂತ್ರಿ ಆಗಿದ್ದೀರಿ. ನೀವು ಶಾಶ್ವತ ಪರಿಹಾರ ಕಂಡಿದ್ದೀರಿ. ಅದನ್ನ ಬಿಟ್ಟು ಇದನ್ನ ನಾವು ಐಕ್ಳು ತೊಂಬರಾಟ ಆಡ್ದಂಗೆ ಮಾಡಿಸಕ್ ಹೋಗ್ಬೇಡಿ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀನಿ ಬಂಧುಗಳು.